ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ನನ್ನ ಗೆಳತಿಯ ಒಂದು ಸೀಕ್ರೆಟ್ ಬ್ಯೂಟಿಫುಲ್ ಟಿಪ್ಸ್ ನಿಮಗೋಸ್ಕರ. ಅವಳ ಹೇರು ಎಷ್ಟು ಉದುರಿ ಹೋಗಿರೋಂಥ ಕೂದಲು ಇವಾಗ ನೋಡಿದ್ರೆ ಎಷ್ಟು ದಟ್ಟವಾಗಿ ಮೊಳಕಾಲ್ವರೆಗೂ ಕೂಡ ಬೆಳವಣಿಗೆ ಮಾಡ್ಕೊಂಡಿದ್ದಾಳೆ. ನಾನೇ ನೋಡಿ ಶಾಕ್ ಆದೆ. ಹಾಗಾಗಿ ಅವಳಿಗೂ ಕೂಡ ಕೇಳಿದ್ದೀನಿ, ಏನಪ್ಪ ಹಚ್ಚಿದೆ ಎಷ್ಟು ಕೂದಲು ವೇಗವಾಗಿ ಬೆಳೆದಿರೋದಕ್ಕೋಸ್ಕರ ಅಂತ ಕೇಳಿದ್ರೆ ಅವಳು ಕೂಡ ಅವಳ ಸೀಕ್ರೆಟ್ ನನಗೋಸ್ಕರ ಶೇರ್ ಮಾಡಿದ್ದಾಳೆ. ಹಾಗಿದ್ರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ. ನೀವು ಕೂಡ ಖಂಡಿತವಾಗಿ ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಕೂದಲು ಮೊಳಕಾಲ್ವರೆಗೂ ಕೂಡ ಉದ್ದವಾಗಿ ದಟ್ಟವಾಗಿ ಬೆಳವಣಿಗೆ ಮಾಡಿಕೊಳ್ಳಿ. ಹಾಗಿದ್ರೆ ಸ್ನೇಹಿತರೆ, ವಿಡಿಯೋ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿಕೊಂಡು ಹೋಗಿ. ಫಸ್ಟ್ ಏನಪ್ಪ ಅಂದರೆ ಅವಳು ಲವಂಗವನ್ನು ತೊಗೊಂಡಿದ್ರು. ಲವಂಗದಿಂದ ಏನಪ್ಪ ಹೇರಿಗೆ ಒಳ್ಳೆ ರೆಮಿಡಿ ಅಂದರೆ ಹೇರು ಉದುರೋಗಿರೋಂಥ ಕೂದಲು ಹೊಸದಾಗಿ ಬೆಳವಣಿಗೆ ಮಾಡ್ಕೋಬೋದು. ಹಾಗೆ ನಮ್ಮ ಹೇರು ಸ್ಪೀಡಾಗಿ ಗ್ರೋತ್ ಆಗುತ್ತೆ. ಅದರ ಜೊತೆಗೆ ಮತ್ತೊಂದು ಏನಪ್ಪ ಬೇಕು ಅಂದರೆ ಮೆಂತ್ಯ ಕಾಳು ಬೆಸ್ಟ್ ಅಂದ್ಬೋದು ಸ್ನೇಹಿತರೆ ಹೇರ್ ಗ್ರೋತಿಗೆ. ಆಫ್ಟರ್ ಬಿಗಿಂಡ್ ಹೇರ್ ಕೂಡ ಉದುರು ಹೋಗಿರೋಂಥ ಕೂದಲು ಕೂಡ ಬೆಳೆಯುತ್ತೆ ಅದರಿಂದ. ಹಾಗಾಗಿ ಇದನ್ನು ಫಾಲೋ ಮಾಡಿದ್ರೆ ಎಲ್ಲದೂ ಕೂಡ ಲಾಭವಾಗುತ್ತೆ. ಹಾಗಾಗಿ ಇದನ್ನು ನೀವು ಫಾಲೋ ಮಾಡಲೇಬೇಕು. ಹಾಗಾಗಿ ಇವೆರಡನ್ನು ತೊಗೊಂಡಿದ್ದೀನಿ. ಇವಾಗ ಮುಂದೆ ಏನಪ್ಪ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಹೋಗಿ ನೋಡೋಣ. ಇವಾಗ ಒಂದು ಫಸ್ಟು ಸ್ಟೋವ್ ಮೇಲೆ ಈ ಥರ ಒಂದು ಬೌಲ್ ಇಟ್ಕೊಳ್ಳಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ಇದು ಹೇರಿಗೆ ನಮಗೆ ಎಷ್ಟು ದಿನಗಳ ಕಾಲ ಮಾಡಿ ಇಟ್ಕೋಬೇಕಂತ ನೀವು ಅಂದ್ಕೊಳ್ತೀರಾ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ಇವಾಗ ನಾನು 1 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಇವಾಗ 1 ಲೋಟ ನೀರು ಸ್ವಲ್ಪ ಬಿಸಿ ಆಗ್ತಾ ಬರಬೇಕು ಸ್ನೇಹಿತರೆ. ಅವಳ ಹೇರು ತುಂಬಾ ಹೇರ್ ಫಾಲ್ ಸಮಸ್ಯೆ ಇತ್ತು, ಉದುರಿ ಹೋಗ್ತಾ ಇತ್ತು. ಅವಳ ಹೇರಿಗೆ ಇದನ್ನು ಬ್ಯೂಟಿಫುಲ್ ಟಿಪ್ಸು. ಅವಳಿಗೂ ಕೂಡ ಅವಳ ಆಂಟಿ ಹೇಳಿದರು, ಇದನ್ನು ನೀ ರೆಮಿಡಿ ಟ್ರೈ ಮಾಡು, ನಿನ್ನ ಹೇರು ತುಂಬಾ ವೇಗವಾಗಿ ಗ್ರೋತ್ ಆಗುತ್ತೆ ಅಂತ. ಹಾಗಾಗಿ ಅವಳು ಕೂಡ ಇದನ್ನು ಫಾಲೋ ಮಾಡ್ತಾ ಹೋದಳು. ಇವಾಗ ನೋಡಿ, ಈ ನೀರಿಗೆ ಕುದಿ ಬರುವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಅಂದರೆ ಒಂದು 10 ಲವಂಗವನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಲವಂಗ ಸೇರಿಸ್ಕೋಬೇಕು. ಇದರಲ್ಲಿ ಲವಂಗದಿಂದ ಹೇರು ತುಂಬಾ ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಹೇರು ಶೈನಿ ಸಾಫ್ಟ್ ಸಿಲ್ಕಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಲವಂಗ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇದಕ್ಕೆ ಮೆಂತ್ಯ ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಕಾಳು ಕೂಡ 1 ಸ್ಪೂನಷ್ಟು ಹಾಕಿದರೆ ಸಾಕು. ಮೆಂತ್ಯ ಕಾಳಲ್ಲಿ ತುಂಬಾ ಬೆನಿಫಿಟ್ಸ್ ಇರುವಂಥದ್ದು. ಅದು ನಮ್ಮ ಹೇರು ಸ್ಕ್ಯಾಲ್ಪ್ ಸ್ಟ್ರಾಂಗ್ ಮಾಡುತ್ತೆ, ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡೇ ಇರಲ್ಲ. ಹಾಗಾಗಿ ಯೂಸ್ ಮಾಡ್ತಾ ಹೋದರೆ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ಅವಳ ಆಂಟಿ ಹಳೆಯ ಅಜ್ಜಿ, 100 ವರ್ಷ ಕಾಲ ಹಳೆಯ ಅಜ್ಜಿ, ಅವಳಿಗೂ ಕೂಡ ಇದನ್ನು ಹೇಳಿದರು ಅಂತ ಅವಳು ಕೂಡ ಟ್ರೈ ಮಾಡಿದರು. ಅವಳ ಹೇರ್ ಗ್ರೋತ್ ಆಗಿರೋ ಮೇಲೆ ಅವಳು ಕೂಡ ಅವಳ ಆಂಟಿ ಕೂಡ ಅವಳಿಗೆ ಹೇಳಿದಳು, ಈ ಥರ ನೀ ಟ್ರೈ ಮಾಡಿದ್ರೆ ನಿನ್ನ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ಯಾವುದೇ ನೀವು ಕೆಮಿಕಲ್ ಶಾಂಪೂ, ಕೆಮಿಕಲ್ ಹೇರ್ ಡ್ರೈ ಎಲ್ಲ ಬಳಸೋದು ಬಿಟ್ಬಿಡಬೇಕು. ಇದನ್ನು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಹೇರು ಒಂದೇ ವಾರದಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗೆ ಎಲ್ಲೆಲ್ಲಿ ಹೇರ್ ಎಲ್ಲ ಹೋಗಿರುವಂಥ ಕೂದಲು ಕೂಡ ಬೆಳವಣಿಗೆ ಮಾಡ್ಕೋಬೋದು. ಅದರಲ್ಲಿ ಇನ್ನೊಂದು ಬೆನಿಫಿಟ್ಸ್ ಇರುವಂಥದ್ದು ಸೇರಿಸಿರೋದು ಏನಪ್ಪ ಅಂತ ಅಂದರೆ ನೋಡಿ, ಇದೇ ನಿಮಗೆ ಹೇಳಿದ್ದೀನಿ. ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಆ ವಿಡಿಯೋ ಅರ್ಥವಾಗುತ್ತೆ ಅಂತ ಹೇಳಿದ್ದೀನಿ. ಇದರಲ್ಲಿ ಇನ್ನೊಂದು ತುಂಬಾ ಪವರ್ಫುಲ್ ಆಗಿರುವಂಥದ್ದು ಈ ಬೆನಿಫಿಟ್ಸ್ ಏನಪ್ಪ ಅಂದರೆ ನಾನು ಇದಕ್ಕೆ ರೋಸ್ ಮೇರಿ ಸೇರಿಸಿದ್ದೀನಿ ಸ್ನೇಹಿತರೆ. ರೋಸ್ ಮೇರಿ ಹಾಕಿದ ತಕ್ಷಣ ನಾವು ಇದನ್ನು ರೆಡಿ ಮಾಡಿ ಹೇರಿಗೆ ಹಚ್ಚಿದರೆ ನಮ್ಮ ಹೇರು ತುಂಬಾ ವೇಗವಾಗಿ 10ರಿಂದ 20 ಪಟ್ಟು ನಮ್ಮ ಕೂದಲು ಬೆಳವಣಿಗೆ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಸ್ಕ್ಯಾಲ್ಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಈ ರೋಸ್ ಮೇರಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹೇರಿಗೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಸಾಫ್ಟ್ ಸಿಲ್ಕಿ ಆಗುತ್ತೆ. ನಮ್ಮ ಹೇರು ಯಾರಾದರೂ ಕೂಡ ನೋಡಿದ್ರೂ ಕೂಡ ತುಂಬಾ ರೇಷ್ಮೆ ಥರ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ಅವಳ ಆಂಟಿ ಸೀಕ್ರೆಟ್ ನಿಮಗೋಸ್ಕರ ನಾನು ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನೀವು ಕೂಡ ಲಾಸ್ಟಿಗೆ ಇದಕ್ಕೆ ರೋಸ್ ಮೇರಿ ಸೇರಿಸಿ ಸ್ವಲ್ಪ ಹೊತ್ತು ನೋಡಿ, ನೀರು 1 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಅದು ಅರ್ಧ ಲೋಟದವರೆಗೂ ಕೂಡ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈ ಥರ ಬಾಯ್ಲ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ರೆಡಿ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಫಾಲೋ ಮಾಡಲೇಬೇಕಲ್ವ. ಇದನ್ನು ಫಾಲೋ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಹೇರಿಗೆ ಕೇರ್ ಮಾಡಬೇಕಂತ ಅದು ಕೂಡ ಬೆನಿಫಿಟ್ಸ್ ಇರುವಂಥದ್ದು. ಏನಂದರೆ ನಾವು ಹೇರಿಗೆ ಶಾಂಪೂ, ಕೆಮಿಕಲ್ ಶಾಂಪೂ ಹಚ್ಚುವಂಥದ್ದು ಕಡಿಮೆ ಮಾಡ್ಕೋಬೇಕು. ಹಾಗೆ ಯಾವುದೇ ಕೆಮಿಕಲ್ ಹೇರ್ ಡೈಗಳು ಹಚ್ಚೋವಂಥದ್ದು ಕಡಿಮೆ ಮಾಡ್ಕೊಳ್ಳಿ. ಈ ಥರ ರೋಸ್ ಮೇರಿಗಳೆಲ್ಲ ಹಾಕಿ ಮಾಡಿರೋಂಥ ಸಿರಮ್ಗಳು ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿ ನಮ್ಮ ಹೇರಿಗೆ ಮಸಾಜ್ ಕೊಡಿ. ಎಷ್ಟು ಚೆನ್ನಾಗಿ ನಮ್ಮ ಸ್ಕ್ಯಾಲ್ಪ್ ಅಬ್ಸರ್ವ್ ಮಾಡಿಕೊಂಡು ಮಸಾಜ್ ಕೊಡ್ತೀವಲ್ವ, ಆವಾಗ ನಮ್ಮ ಸ್ಕ್ಯಾಲ್ಪ್
ಬುಡದಲ್ಲಿ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ನೋಡಿ, ಯಾವುದೇ ಹೊಲದಲ್ಲಿ ಬೆಳೆ ಹಾಕಿದರೆ ಔಷಧಿ ಯಾವ ರೀತಿ ಹೊಡಿತಾರಲ್ಲ ಸ್ನೇಹಿತರೆ, ಔಷಧಿ ಹೊಡೆದ್ರೆ ಬೆಳೆ ಎಷ್ಟು ಚೆನ್ನಾಗಿ ಬರುತ್ತಲ್ವ, ಅದೇ ರೀತಿ ಇದು ಕೂಡ ಇರುವಂಥದ್ದು. ಹಾಗಾಗಿ ನಾವು ನಮ್ಮ ಹೇರಿಗೆ ಎಷ್ಟು ಚೆನ್ನಾಗಿ ಔಷಧಿ ಕೊಡ್ತೀವಿ, ಅದ್ರ ಮುಖಾಂತರ ನಮ್ಮ ಹೇರು ಉದುರೋದು ಸಮಸ್ಯೆ ತಡೆಗಟ್ಟುತ್ತೆ, ಹಾಗೆ ಹೇರ್ ಕೂಡ ಗ್ರೋತ್ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದರಲ್ಲಿ ಇರುವಂಥದ್ದು. ಇದನ್ನು ರೆಡಿ ಮಾಡಿ ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನಿಮಗೆ ಒಂದು ತಿಂಗಳಿಗಾಗಷ್ಟು ಕೂಡ ನೀವು ಮಾಡಿ ಇಟ್ಕೋಬೋದು. ಎಷ್ಟು ಜಾಸ್ತಿ ದಿನಗಳ ಕಾಲ ಇಡ್ತೀವೋ ಅಷ್ಟು ಪವರ್ಫುಲ್ಲಾಗಿ ರೆಡಿ ಆಗುತ್ತೆ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೀರು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಅಂತ. ಇದು ಆಲ್ಮೋಸ್ಟ್ ಒಂದು 5ರಿಂದ 6 ನಿಮಿಷವರೆಗೂ ಕೂಡ ಇದು ಬಾಯ್ಲ್ ಮಾಡಿದ್ದೀನಿ. ಇಷ್ಟು ಪವರ್ಫುಲ್ಲಾಗಿ ಈ ಸೀರಮ್ ರೆಡಿಯಾಗಿರುವಂಥದ್ದು. ನೀವು ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟರು ನಿಮಗೆ ಇಷ್ಟು ಚೆನ್ನಾಗಿ ಸೀರಮ್ ಸಿಗಲ್ಲ. ಅದು ಹೋಮ್ ಮೇಡ್ ಮತ್ತು ಅದು 100 ವರ್ಷದ ಹಳೆಯ ಕಾಲದಿಂದ ಯೂಸ್ ಮಾಡ್ತಾ ಬರುವಂಥ ಅಜ್ಜಿಯ ಸೀಕ್ರೆಟ್ ನೋಡಿ. ಹಾಗಾಗಿ ನೀವು ಕೂಡ ಫಾಲೋ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ಹೇರ್ ಗ್ರೋತ್ ಆಗುವಂಥದ್ದು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಇವಾಗ ಇದು ನಾನು ಸ್ಟವ್ ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿರುವಂಥ ಸೀರಮ್ಮು. ಇದು ಇವಾಗ ಯಾವ ರೀತಿಯಾಗಿ ನಮ್ಮ ಹೇರಿಗೆ ಮಸಾಜ್ ಕೊಡಬೇಕು, ಅದು ಏನೆಲ್ಲ ಅದಕ್ಕೆ ಮತ್ತೆ ನಾನು ಸೇರಿಸ್ಕೊಳ್ತೀನಂತ ಅದು ಕೂಡ ನೋಡಿಬಿಡಿ. ನಾವು ಹೇರಿಗೆ ಮಸಾಜ್ ಕೊಡಬೇಕಂದ್ರೆ ಮೇನ್ ಪಾಯಿಂಟ್ ಅಂದರೆ ಕೊಬ್ಬರಿ ಎಣ್ಣೆ ಹೇರಿಗೆ ಯಾವಾಗಲೂ ಕೂಡ ಹಚ್ತಾ ಇರಿ. ನಮ್ಮ ತಲೆ ಕೊಬ್ಬರಿ ಎಣ್ಣೆ ಇರಬೇಕು. ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಸ್ಕ್ಯಾಲ್ಪು ಸ್ಟ್ರಾಂಗ್ ಆಗುತ್ತೆ, ಸ್ಕ್ಯಾಲ್ಪ್ ತಣ್ಣಗಾಗಿರುತ್ತೆ. ತಲೆ ತಣ್ಣಗಾಗಿದ್ದರೆ ನಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಇನ್ನೂ ಒಂದು ಸೇರಿಸ್ಕೋಬೇಕು, ಅದು ಪವರ್ಫುಲ್ಲಾಗಿ ಕೂಡ ವರ್ಕ್ ಮಾಡುವಂಥದ್ದು. ಅದು ನಮಗೆ ಇವಾಗಿನ ಜನ್ರೇಷನ್ ಅವರಿಗೆ ಬೇಕಾಗುವಂಥದ್ದು. ಹಾಗಾಗಿ ಅದೇನಂದರೆ ನೋಡಿ, ನಾವು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂದರೆ ಇದಕ್ಕೆ ಲವಂಗ ಹಾಕಿ ಇಡಬೇಕು. ಅದು ಲವಂಗ ಹಾಕಿ ಇಟ್ವಿ ಅಂದರೆ ಅದು ಹಾಗೆ ಇಟ್ಟೋದಕ್ಕೋಸ್ಕರ ಚೆನ್ನಾಗಿ ಪವರ್ಫುಲ್ಲಾಗಿ ಅದು ಸೀರಮ್ ಏನಾಗುತ್ತೆ ಅಂದರೆ ಅದರಲ್ಲಿ ಕಲರ್ ಬಿಟ್ಕೊಳ್ತಾ ಬರುತ್ತೆ. ಲವಂಗದ ಪವರೆಲ್ಲ ಕೂಡ ಬಿಟ್ಕೊಳ್ತಾ ಬರುತ್ತೆ. ಹಾಗಾಗಿ ಲವಂಗ ಖಂಡಿತವಾಗಿ ಅದರಲ್ಲಿ ಇಟ್ಕೋಬೇಕು. ಅದನ್ನು ಹಾಗೆ ನಾವು ಯೂಸ್ ಮಾಡ್ತಾ ಹೋದಾಗ ಲವಂಗ ಅದರಲ್ಲಿ ಮತ್ತೆ ಬಾಟಲಲ್ಲಿ ಹಾಕಿ ಇಡಬೇಕು. ಇದು ಬಾಟಲ್ ಪೂರ್ತಿಯಾಗಿ ಖಾಲಿ ಆಗೋವರೆಗೂ ಕೂಡ ಇದನ್ನು ಫಾಲೋ ಮಾಡ್ತಾ ಹೋಗ್ಬೋದು. ಇವಾಗ ಲಾಸ್ಟಿಗೆ ಬೇಕಂದರೆ ನಿಮಗೆ ಒಂದು ಬೆನಿಫಿಟ್ಸ್ ಏನಪ್ಪ ಅಂದರೆ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕಿ ನಿಮ್ಮ ಹೇರಿಗೆ ಹಚ್ಕೋಬೋದು. ಅದು ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಹಾಗಾಗಿ ಅದು ಕೂಡ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಯೂಸ್ಫುಲ್ ಸೀರಮ್ ನೀವು ಕೂಡ ಟ್ರೈ ಮಾಡಿ. ಹಳೆಯ ಕಾಲದ ಅಜ್ಜಿಯ 100 ಕಾಲದ ಸೀಕ್ರೆಟ್ ಇದನ್ನು ನೀವು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಸ್ನೇಹಿತರೆ.